ಏನ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ 22 ಜನ, ಇಲ್ಲಿವರೆಗೂ ಸಹ ಈ ಧ್ವಜವನ್ನ ಆರಿಸಲಿಕ್ಕೆ ನಮ್ಮ ವಿರೋಧ ಇದೆ ಅಂತ ಯಾರು ಹೇಳಿಕೆ ಕೊಟ್ಟಿಲ್ಲ. ಇಲ್ಲಿ ತಿಳ್ಕೊಳ್ಳಿ, ಅದಕ್ಕೆ ಗ್ರಾಮ ಪಂಚಾಯತಿ ಒಗ್ಗಟ್ಟಾಗಿದೆ. ನಾವು ಜಾತಿ ಭೇದ ಮತ ಕುಲ ಪಕ್ಷ ಯಾವುದೂ ನೋಡಿಲ್ಲ. ನಾವು ನೋಡಿರೋದು ಒಂದೇ, ಗ್ರಾಮದಲ್ಲೇ ಒಂದು ಸುವ್ಯವಸ್ಥಿತವಾದಂತ ಹಬ್ಬ ಹರಿದಿನಗಳಲ್ಲಿ ನಾವು ಆರಿಸೋಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದು ಅಷ್ಟೇ. ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಒಮ್ಮನಸ್ಸಿನಿಂದ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಇತರ ಕೋಮ್ನವರಾಗಿರ್ಬೋದು, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಎಲ್ಲಾ ವರ್ಗದವರು ಬರ್ತಾರೆ. ಸರ್ಕಾರ ಅದಕ್ಕೋಸ್ಕರನೇ ಮೀಸಲಾತಿ ಕೊಟ್ಟಿದೆ, ABCD ಅಂತ ಎಲ್ಲಾ ಸದಸ್ಯರ ಇದ್ರೇನಿರ್ತದೆ ಒಮ್ಮತವಾಗಿ ಅಭಿಪ್ರಾಯ ತಗೊಂಡು ಒಮ್ಮತವಾಗಿ ಧ್ವಜವನ್ನು ಆರಿಸಿದಾಗ ನೋಡಿ, ಸುಪ್ರೀಂ ಕೋರ್ಟ್ ಒಂದು ಆರ್ಟಿಕಲ್ ಹೇಳ್ತದೆ. ಏನ್ ಹೇಳ್ತದೆ? ಗ್ರಾಮ ಪಂಚಾಯತಿಯೇ ಸುಪ್ರೀಂ, ಅದು ಆರ್ಡರ್ ಮಾಡಿದೆ. ಆದ್ರೆ ಬರ್ತಕ್ಕಂಥ ಸರ್ಕಾರಗಳು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ತರ ಹೇಳ್ತವೆ. ನಾವಿರೋದು ಯಾಕೆ, ರಾಜ್ಯ ಸರ್ಕಾರ ಇರೋದು ಯಾಕೆ, ಜಿಲ್ಲಾಡಳಿತ ಇರೋದು ಯಾಕೆ, ತಾಲೂಕು ಅಧಿಕಾರಿ ಇರೋದು ಯಾಕೆ? ಹೌದು ಸ್ವಾಮಿ, ನೀವಿದ್ದೀರಿ. ಇಲ್ಲೇನಾರ ಲೋಪ ಆದಾಗ ಇಲ್ಲೆಲ್ಲ ಒಮ್ಮತವಾಗಿದೀವಲ್ಲ, ಅಣ್ಣ ತಮ್ಮದಿರಂಗಿದೀವಲ್ಲ, ಅಕ್ಕ ತಂಗಿರಂಗಿದೀವಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.